2.5 ವರ್ಷದ ಹಿಂದೆ CM DCM ಅವ್ರನ್ನ ಕೂರಿಸ್ಕೊಂಡು ಡೆಲ್ಲಿನಲ್ಲಿ ಮಾತುಕತೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ರಲ್ಲ, ಅಲ್ಲಿ ಆ ವಿಚಾರ ಒಂದು 5-6 ಜನಕ್ಕೆ ಗೊತ್ತಿತ್ತು. ಈ 5-6 ಜನರ ಸಮ್ಮುಖದಲ್ಲೇ ಈಗಲೂ ನಿರ್ಧಾರ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರಂತೆ. ಸೊ ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಏನು ಫೈಟ್ ನಡೀತಾ ಇದೆ ಕುರ್ಚಿಗೋಸ್ಕರ, ರಾಹುಲ್ ಗಾಂಧಿ ಅವರಿಗೆ ವಾಸ್ತವ ವರದಿನೇ ಕೊಡಬೇಕಲ್ವಾ, ಇನ್ನೇನು ಸುಳ್ಳು ಕೊಡೋಕ್ಕಾಗತ್ತೆ. ಅದನ್ನೇ ಈಗ AICC ಅಧ್ಯಕ್ಷರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. CM DCM ಅಭಿಪ್ರಾಯ ಮತ್ತು ಬೇಡಿಕೆಗಳ ಬಗ್ಗೆ ಸಂಪೂರ್ಣ ವರದಿ ಕೊಟ್ಟಿದ್ದಾರೆ. ವರದಿ ಸ್ವೀಕಾರದ ಬಳಿಕ ಆ 6 ಜನರ ಎದುರಲ್ಲೇ ಸಂಧಾನ ಸೂತ್ರ ಫಿಕ್ಸ್ ಆಗುತ್ತೆ ಅಂತ ಪಬ್ಲಿಕ್ ಟಿವಿಯಲ್ಲಿ ಗದ್ದುಗೆ ಗುದ್ದಾಟದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. 6 ಜನರು ಕೂತ್ಕೊಂಡು ಡೆಲ್ಲಿನಲ್ಲಿ ಮೊದಲು ಅವರೇ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ, ಅವರೇ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಆಮೇಲೆ CM DCM ಕರೆಸಿ, ನೋಡ್ರಪ್ಪ ಈ ಥರ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವರಿಬ್ಬರು ಅದನ್ನು ಒಪ್ಪಲೇಬೇಕು, ಹೇಳಿಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ಹಾಗಾಗಿ ಒಪ್ಕೊಂಡು ಇವರು ಬರಬೇಕಾಗತ್ತೆ. ಅಲ್ಲಿಗೆ ಇದು ಈ ಗದ್ದುಗೆ ಗುದ್ದಾಟ ಅಂತಕ್ಕಂಥದ್ದು ಒಂದು ಅಂತಿಮ ಘಟ್ಟಕ್ಕೆ ಬರುತ್ತೆ ಅಂತಂದ್ಬಿಟ್ಟು. ಬಟ್ ನನಗೆ ಕಾಡೋ ಪ್ರಶ್ನೆ ಯಾವಾಗಲೂ, ಆಲ್ರೆಡಿ ತೀರ್ಮಾನ ಆಗಿದೆ ಅಂತಂದರೆ ಇನ್ನೂ ಚರ್ಚೆ ಮಾಡೋದು ಏನಿದೆ, ಕೊಡು ತಗೋ ಬಾರ್ಗೇನಿಂಗ್ ಏನಿದೆ ಅಂತ ಗೊತ್ತಿಲ್ಲ. ಓಕೆ, ಈಗ ಏನೇನು ಡಿಸ್ಕಷನ್ಗಳು ಆಗ್ತಿದೆ ಆ ಡೀಟೇಲ್ಸ್ ಕೊಡ್ತೀವಿ. 6 ನಾಯಕರು ಇರ್ತಾರೆ ಅಂತ ನಾವು ಹೇಳ್ತಿದ್ವಿ. ಸಂಧಾನ ಸೂತ್ರವನ್ನು ಕಂಡುಹಿಡಿಯುವಂತಹ ಸೈಂಟಿಸ್ಟ್ಗಳು ಇವರೇ. ರಾಹುಲ್ ಗಾಂಧಿಗೆ ವಾಸ್ತವ ವರದಿ ಕೊಡೋದಕ್ಕೆ ಖರ್ಗೆ ಅವರು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಅಭಿಪ್ರಾಯ, ಯಾಕಂದರೆ ಸಿದ್ದರಾಮಯ್ಯ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಈಗಂತೂ ರೆಡ್ ಸಿಗ್ನಲ್ ತೋರಿಸ್ದಂಗೆ ಇದೆ. DK ಶಿವಕುಮಾರ್ ಅವರು ವೆಯ್ಟ್ ಮಾಡ್ತಿದ್ದಾರೆ, ಗ್ರೀನ್ ಸಿಗ್ನಲ್ ನಂಗೆ ಬೇಕು ಅಂತ. ಸೊ ಅವರಿಬ್ಬರು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಈ ವಾರದಲ್ಲೇ ಹೈಕಮಾಂಡ್ ಮಟ್ಟದಲ್ಲಿ ಉನ್ನತ ಮಟ್ಟದ ಸಭೆ ಆಗುವ ಸಾಧ್ಯತೆ ಇದೆ. 26ರ ನಂತರ ಈ ಬೆಳವಣಿಗೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ವೀಕ್ಷಕರೇ. 6 ನಾಯಕರ ಸಮ್ಮುಖದಲ್ಲೇ ಪವರ್ ಸಂಧಾನ ಸೂತ್ರ. ಲಾಸ್ಟ್ ಟೈಮ್ ಒಂದು 3 ಜನ ಎಲ್ಲ ಕೂತ್ಕೊಂಡು ಫೇಸ್ ಟೈಮ್ ಎಲ್ಲ ಮಾಡಿಕೊಂಡು ಆಗಿತ್ತು ಅದು. ಬಟ್ ಈಗ ಇನ್ನೊಂದು 2-3 ಜನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅನ್ನೋದು ಒಂದು ಪ್ರಯತ್ನ. ಎಲ್ರಿಗೂ ಗೊತ್ತಿರೋ ಹಾಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ಯಾರು? ಗಾಂಧಿ ಫ್ಯಾಮಿಲಿ. ಸೊ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರಿಷ್ಟು ಜನ ಕೂಡ ಇರ್ತಾರೆ. ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ. ವೇಣುಗೋಪಾಲ್ ಅವ್ರಿಗೆ ಯಾರ ಮೇಲೆ ಪ್ರೀತಿ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ, ಸುರ್ಜೇವಾಲಾಗೆ DK ಶಿವಕುಮಾರ್ ಮೇಲೆ. ಇವರಿಬ್ಬರ ನಡುವೆ ಅಲ್ಲಿ ನ್ಯೂಟ್ರಲ್ ಆಗಿ ಕಾಣಿಸ್ತಿರೋದು ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಸೊ ಅವ್ರು ಏನು ವಾಯ್ಸ್ ಔಟ್ ಮಾಡ್ತಾರೆ ಅನ್ನೋದು ಈಸ್ ವೆರಿ ಇಂಟ್ರೆಸ್ಟಿಂಗ್. ಈ ಸಭೆಯಲ್ಲಿ ಸಂಧಾನ ಸೂತ್ರ ಸಿದ್ಧಪಡಿಸೋದಕ್ಕೆ ತೀರ್ಮಾನ ಆಗಿದೆ. 3-2ರ ರೀತಿಯಲ್ಲಿ ಸಂಧಾನ ಸೂತ್ರದ ಅಭಿಪ್ರಾಯ ಬಂದರೆ ಅದು ಯಾರ ಪರವಾಗಿ ಬರುತ್ತೆ? ಆಮೇಲೆ ಈಗ ಕಾಂಗ್ರೆಸ್ ಇರುವಂತಹ ಸ್ಥಿತಿ, ಬಿಹಾರದ ಎಲೆಕ್ಷನ್ ಏಟಿಗೆ ಕಾಂಗ್ರೆಸ್ನ ಬುಡ ಅಲುಗಾಡ್ತಾ ಇದೆಯಲ್ಲ, ಈಗ ಪೊಲಿಟಿಕಲ್ ಕಾಲ್ ತಗೊಳ್ತಾರಾ ಅಥವಾ ಜಸ್ಟ್ ಒಂದು ಕಾಂಪ್ರಮೈಸ್ ಮಾಡಿ ಸ್ವಲ್ಪ ಟೈಮನ್ನು ಬೈ ಮಾಡ್ತಾರಾ? ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಇದು $1 ಮಿಲಿಯನ್ ಪ್ರಶ್ನೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ 6 ಜನ ಸಂಧಾನಕಾರರು ಸಂಧಾನ ಸೂತ್ರವನ್ನು ಕಂಡು ಹಿಡಿತಾರೆ ಅಂತ ಹೇಳಲಾಗ್ತಿದೆ. ಯಾವಾಗ ಸಭೆ ನಡೀಬಹುದು? ಆಮೇಲೆ ಪೊಲಿಟಿಕಲ್ ಕಾಲನ್ನು ತಗೊಳ್ಳೋ ಸಾಧ್ಯತೆ ಎಷ್ಟು ಮಸೂದ್? ಮಮತಾ, ಕಳೆದ 3 ದಿನಗಳಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. DK ಶಿ ಅವರು ಕೂಡ ಹೋಗಬೇಕಾಗಿತ್ತು, ಇದುವರೆಗೆ ಹೋಗಿಲ್ಲ. 3 ದಿನಗಳಿಂದ ಖರ್ಗೆ ಅವರು ಇದ್ದರೂ ಕೂಡ ಇನ್ನೂವರೆಗೆ DK ಶಿ ಅವರು ಅವ್ರನ್ನ ಭೇಟಿ ಮಾಡುವ ಮನಸ್ಸು ಮಾಡಿಲ್ಲ. ಇವತ್ತು ಚಿಕ್ಕಬಳ್ಳಾಪುರ ಹೋಗ್ತಾರೆ, ಸಂಜೆ 4-5 ಗಂಟೆಗೆ ಹೋಗ್ತಾರೆ. ಇವತ್ತು ಸಂಜೆನೆ ಅಥವಾ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗ್ತಾರೆ. ಇಷ್ಟು ದಿನಗಳ ಕಾಲ ಅಭಿಪ್ರಾಯ ಸಂಗ್ರಹ ಏನಿದೆ ಅದನ್ನು ಹೈಕಮಾಂಡ್ಗೆ ಸಲ್ಲಿಕೆ ಮಾಡ್ತಾರೆ. ಆದರೆ DK ಶಿ ಅವರು ಯಾಕೆ ಹೋಗಿಲ್ಲ ಅಥವಾ ಹೋಗ್ಬೋದಾ, ಇವೆಲ್ಲ ಕುತೂಹಲ ಮನೆ ಮಾಡಿರುವಂಥದ್ದು. ಇನ್ನು DK ಶಿ ಅವರು ಬರದೇ ಇರಲಿ, ಇವತ್ತು ರಾತ್ರಿ ಬಹುತೇಕ ಖರ್ಗೆ ಅವರು ದೆಹಲಿಗೆ ಹೋಗ್ತಾರೆ. ಯಾರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿದಾರೋ ಅದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸ್ತಾರೆ. ಹೈಕಮಾಂಡ್ ಮಟ್ಟದಲ್ಲಿ 6 ಜನ ಪ್ರಮುಖರು, ಖರ್ಗೆ ಅವರು ಕೂಡ ಸೇರಿದಂತೆ, ಅವರ ಹಂತದಲ್ಲಿ ಈ ಒಂದು ತೀರ್ಮಾನ ಆಗುತ್ತೆ. ಏನು ತೀರ್ಮಾನ ಆಗುತ್ತೆ ಅನ್ನುವಂಥ ಕುತೂಹಲ ಸಾಕಷ್ಟು ಮನೆ ಮಾಡಿದೆ. ತೀರ್ಮಾನ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ರಾಜ್ಯದಲ್ಲಿ ತಲೆದೋರಿದೆ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಶತಾಯಗತೆ ಏನಾದರೂ ಒಂದು ಇದಕ್ಕೆ ಇತ್ಯರ್ಥಪಡಿಸಲೇಬೇಕಾದಂತಹ ಆ ಸನ್ನಿವೇಶ ನಿರ್ಮಾಣ ಆಗಿದೆ. 26ನೇ ತಾರೀಕಿನ ನಂತರ ಹೈಕಮಾಂಡ್ ಮಟ್ಟದಲ್ಲಿ ಬೈಠಕ್ ಆಗುತ್ತೆ. ಆ ಬೈಠಕ್ನಲ್ಲಿ ತೀರ್ಮಾನ ಆಗುವ ಸಾಧ್ಯತೆ ಇದೆ. ಸಾಧ್ಯ ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೂ ಕೂಡ ದೆಹಲಿಗೆ ಬರುವಂತೆ ಬುಲಾವ್ ಕೊಡುವ ಸಾಧ್ಯತೆಯೂ ಕೂಡ ಇದೆ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇಲ್ಲಿ DCM ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ DK ಶಿವಣ್ಣ ಕಾಯ್ತಾ ಇದೆ. ಇಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರನ್ನ ಮುಂದುವರಿಸ್ತಾರೆ, ಆ ತೀರ್ಮಾನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥ ಬಲವಾದ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಬಣದವರಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ತಟಸ್ಥರು ಮಧ್ಯಪ್ರವೇಶ ಮಾಡಿ ಹೈಕಮಾಂಡ್ ಅವರು ಏನಾದರೂ ಒಂದು ಇತ್ಯರ್ಥಪಡಿಸಬೇಕು ಅನ್ನುವಂಥ ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಸುತ್ತ
ಸುತ್ತಮುತ್ತಲಿಂದಲೂ ಕೂಡ ಒತ್ತಾಯ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಹೈಕಮಾಂಡ್ ಸಿಗಾಕೊಂಡಿದೆ. ಹಾಗಾಗಿ ಏನು ತೀರ್ಮಾನ ಆಗುತ್ತೆ ಕಾದು ನೋಡಬೇಕು. ಈ ಮಾತುಕತೆ, ಈ ನಿರ್ಣಯ 26ನೇ ತಾರೀಕಿನ ನಂತರ ಈ ತಿಂಗಳಾಂತಕ್ಕೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಮಮತಾ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಓಕೆ, ಇವಾಗ 6 ಜನ ಕೂತ್ಕೋತಾರೋ 16 ಜನ ಕೂತ್ಕೋತಾರೋ ಅದು ಸೆಕೆಂಡ್ರಿ. ಏನಾದರೂ ಒಂದು ಇತ್ಯರ್ಥ ಆಗಬೇಕು. 2.5 ವರ್ಷ ಆಗಿರೋ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಡಬೇಕು. ಬಟ್ ಪ್ರಶ್ನೆ ಇರೋದು, ಒಂದು ವೇಳೆ CM DCM ನಡುವೆ ಒಮ್ಮತ ಮೂಡಲಿಲ್ಲ ಅಂತ ಅಂದ್ಕೊಳ್ಳೋಣ, ಹೈಕಮಾಂಡ್ ಎಂಟ್ರಿ ಆಗೂ ಕೂಡ ಒಮ್ಮತ ಮೂಡಲಿಲ್ಲ ಅಂದರೆ ಹೈಕಮಾಂಡ್ ಏನು ಮಾಡುತ್ತೆ? ನಿಜವಾದ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರೋದೇ ಹೈಕಮಾಂಡ್ ಇವಾಗ.